ಆಧಾರ್ ಕಾರ್ಡ್ ತೋರ್ಸಿದ್ರು ಫ್ರೀ, ನಮಗೂ ಆಧಾರ್ ಕಾರ್ಡ್ ತೋರ್ಸಿದ್ರು ಒಂದೊಂದು ಫ್ರೀ ಆಗಿದ್ದಿದೆ ಚೆನ್ನಾಗಿರೋದು. ಹಾ ಯಪ್ಪ ಇವಳಂತೂ ಮದುವೆ ಆಗಿತ್ತು ಸಾವು. ಹೆಣ್ಮಕ್ಳನ್ನ ಹಂಗೆಲ್ಲ ಸಾವು ಅಂತ ಹೇಳಬಾರ್ದು. ಮತ್ತೆ ಹೆಣ್ಮಕ್ಳು ಅಂದ್ರೆ ದೇವತೆಯರು, ಹೆಣ್ಮಕ್ಳು ಅಂದ್ರೆ ಅದೃಷ್ಟ. ಬೆಳಗ್ಗೆ ಎದ್ದು ಇವ್ರು ಏನಾದ್ರೂ ನಮ್ ಮುಖ ನೋಡಿ ಆಚೆ ಹೋಗ್ಬೇಕು, ಅದೃಷ್ಟ ಹೆಂಗ್ ಕುಲಾಯಿಸುತ್ತೆ ಗೊತ್ತಾ? ಹೌದು, ಇವಳು ಮುಖ ನೋಡ್ಕೊಂಡ್ ಮೊನ್ನೆ ಹೋದೆ 3 ಜನ ಹೋಗ್ಬಿಟ್ಟೆ ವಿತೌಟ್ ಮೇಕಪ್. ಮಾತಾಡ್ತಾರೆ ಕಣಕ್ಕ, ಪಾಪ ಅವ್ರಿಗೆ ಅದೃಷ್ಟ ಇಲ್ಲ ಅದಕ್ಕೆ ಮಾತಾಡ್ತಾರೆ. ಅದು ಬಿಡು, ಪಕ್ಕದ ಮನೇಲಿ ದಿನ ಜಗಳ ಆಗ್ತಿತ್ತು. ಹೌದು, ನೀವ್ ಯಾಕೆ ಒಂದ್ಸಲ ಹೋಗ್ ಬರ್ಬಾರ್ದು? ನಾನು ಹೋಗಲ್ಲ. ಯಾಕೆ? ನಾನು ಹೋಗಲ್ಲ. ಯಾಕ್ರಿ? ಪಕ್ಕದ ಮನೇಲಿ ಜಗಳ ಆಗ್ತಿದೆ, ಹೋಗ್ ಬನ್ನಿ. ಅಲ್ಲ, ನಾವ್ ಒಂದ್ಸತಿ ಹೋಗಿದ್ದಕ್ಕೆ ಅವ್ರ ಮನೇಲಿ ಜಗಳ ಆಗ್ತಾ ಇರೋದು. ಹೋಗಿದ್ದೆ, ನನ್ನ ಇಷ್ಟ, ನನ್ನ ಹೆಂಡ್ತಿನ ಹೆಂಗಾರ ಜಗಳ ಆಡ್ತೀನಿ ಅಂದ. ಏನ್ ನನ್ನ ಹೆಂಡ್ತಿನ? ಏನ್ ಈಶನ್ ಹೆಂಡ್ತಿನ ಹೇಳಕ್ಕೆ? ಸಾಕಾದಾಗೋಳೆ. ಸರಿ, ಈಗ ನಾನ್ ಹೆಂಗಿದ್ದೀನಿ ಹೇಳು? ಆಯ್ತು, ಚೆನ್ನಾಗಿಲ್ಲವ ಅಸಹ್ಯ ನೀನು. ನಾನು ಇಷ್ಟ ಇಲ್ಲ. ಸರಿ ಅಣ್ಣ, ಒಂದ್ ಹಾಡ್ ಹಾಕಣ. ಯಾಕೆ? ಯಾವ್ದಾದ್ರು ಒಂದ್ ಹಾಡ್ ಹೇಳಕ್ಕೆ ಹಾಕ್ತಾರ, ನಮ್ಮ ಅಣ್ಣ ಹಾಕ್ತಾರ. ಬ್ಯೂಟಿಫುಲ್ ಆಗಿರೋ ಸಾಂಗ್ ಬೇಕಾ? ಹೌದು, ಹಾಕೋಣ. ಅಲ್ವೇನ್ರೋ? ಹೋಗ್ಕೊಂಡ್ರು ಅಲ್ಲಿ ನೋಡು. ಇವ್ರು ಹಾಡು ಹೇಳ್ತಿದ್ದಾರೆ. ಯಾವ್ದಾಗ್ತಿ ಹಾಕ್ಸು ನೋಡ್ತೀನಿ. ಒಂದ್ ಸಾಂಗ್ ಯಾವ್ದೋ ಒಂದು ಲವ್ ಸಾಂಗ್ ಹಾಕಿದ್ರೆ ಇದು ಚೆನ್ನಾಗಿರುತ್ತಲ್ಲ. ಬಾಯ್ ಕಡೆ. ಯಾಕೆ? ಏನಿಲ್ಲ, ಅಲ್ಲೇ ಇರಿ. ಯಾವ್ದಣ್ಣ ಇದು? ಯಾವ್ದಣ್ಣ? ಹೊಸ ಅಕ್ಕ ಅಕ್ಕ ಇಷ್ಟ ಇಲ್ಲ ಅಂತ ಹೇಳ್ದ ಅಲ್ವಾ ಅಕ್ಕ? ನಾನೇನ್ ಮಾಡಿದ್ರೆ ಅವ್ನಿಗೆ ಏನಕ್ಕ? ನನ್ನ ಇಷ್ಟ ಅಲ್ಲ ಅಷ್ಟೇ. ಇಷ್ಟ ಇಲ್ಲ ಅಂದ್ಬಿಟ್ಟು ಸ್ಕೂಲ್ ಓನರ್ನೇ ಡ್ಯಾನ್ಸ್ ಮಾಡ್ಬಿಡೋದ ಕರ್ಕೊಂಡು ಯಾವ್ದಾರು ಹೆಣ್ಮಕ್ಳು ಹತ್ಕೊಂಡು ಇಲ್ಲಿ ಬರಲ್ಲ. ಹೆಣ್ಮಕ್ಳೆಲ್ಲ ಹಂಗೆಲ್ಲ ಇಲ್ವೇ ಇಲ್ಲ, ಯಾರು ಬರಲ್ಲ. ಕರಿ ಬಕ್ಕ ಅಕ್ಕ ಅಂದ್ಬಿಟ್ಟು ಇನ್ನೆಲ್ಲಿ ಬರ್ತೀಯ? ಅಲ್ಲ, ನಿಮ್ ಯಜಮಾನ್ರು ಏನಾದ್ರು ಬಂದಿದ್ದಾರ ಅಂತ? ಬಂದಿದ್ರೆ ಕಾರ್ಯಕ್ರಮ ಮುಗಿಸ್ಕೊ ಹೋಗೋ ಅಂತ ನಾಯಿ ಹೊಡೆದಂಗ್ ಹೊಡೆದ್ಬಿಟ್ರೆ ಬೇಡ ನೀ ಅಲ್ಲ. ಇಷ್ಟ ಇಲ್ಲ ಅಂದ್ರೆ ಹಂಗಲ್ಲ. ಅಲ್ಲ, ನನ್ನ ಹೆಂಡತಿಗೆ ಸಾಂಗ್ ಹಾಕಂತದ್ದು ಖುಷಿ ಏನ್ ಸಿಕ್ತೋ ನಿನಗೆ? ಇರ್ಲಿ, ಮೈಕೆ ಆಫ್ ಮಾಡ್ಬಿಟ್ಟ ಅವನು ಕೋಪ ಹತ್ಕೊಂಡು. ತಗ ಆನ್ ಮಾಡ್ದ. ನನ್ನ ಹಿತ ಶತ್ರುವೇ ನನ್ನ ಮುಂದೆನೆ ಕೂತಿದಾರಲ್ಲಪ್ಪ. ಇರ್ಲಿ, ಆದ್ರೂ ಹೆಣ್ಮಕ್ಳು ಬ್ಯೂಟಿ ಬಗ್ಗೆ ಎಲ್ಲ ಮಾತಾಡ್ತಿರಲ್ಲ, ನಾವ್ ಎಷ್ಟು ಅಂದ ಚಂದ ಇರುತ್ತೆ ಅಂತ ಗೊತ್ತಾ ನಿಮ್ಗೆ? ನಿಮ್ ಬ್ಯೂಟಿ ಬಗ್ಗೆ ನಾವು ಮಾತಾಡೋದೇ ಇಲ್ಲ. ಏಕೆ? ಇವ್ರದ್ದು ಒಂದ್ ಬ್ಯೂಟಿನ ಆಯ್ತು, ನಿಮ್ ಬ್ಯೂಟಿ ಬಗ್ಗೆ ನಾವು ಮಾತಾಡ್ತೀವಿ ಅಂತ ನಿಂಗೆ ಹೌದು. ಹೆಣ್ಣು ಮಕ್ಕಳ ಬ್ಯೂಟಿ ಬಗ್ಗೆ ನಾವು ಮಾತಾಡಲ್ಲ. ಹೆಣ್ಣು ಅಂದ್ರೇನೆ ಸೌಂದರ್ಯ, ಒಳ್ಳೇದು. ಹೆಣ್ಣು ಅಂದ್ರೇನೆ ಅಂದ, ಹೆಣ್ಣು ಅಂದ್ರೇನೆ ದೇವರು ಸೃಷ್ಟಿ ಮಾಡ್ಬಿಟ್ಟವನೆ. ಸೂಪರ್, ಹೆಣ್ಣು ಅಂದ್ರೇನೆ ಅದ್ಭುತ. ಹೌದು. ಆದ್ರೂ ಬ್ಯೂಟಿ ಪಾರ್ಲರ್ಗೆ ಹೋಗ್ತೀರಿ, ಬ್ಯೂಟಿ ಪಾರ್ಲರ್ಗೆ ಹೋಗ್ತೀರಿ, ಕಣ್ಣು ಬರಿಸ್ಕೊತೀರಿ, ಉಪ್ಪು ಬರಿಸ್ಕೊತೀರಿ, ಆದ್ರೂ ಫಿಲ್ಟರ್ ಹಾಕ್ಬಿಟ್ಟು ಹಾಕ್ಬಿಡ ತಗತ್ತೀರಿ. ಅದೇ ನಮ್ ಗಂಡು ಮಕ್ಕಳು ನೋಡ್ರಿ, ಯಾವ ಬ್ಯೂಟಿ ಪಾರ್ಲರ್ಗೆ ಹೋಗಲ್ಲ. ಲೈಫ್ ಬಾಯ್ ಸೋಪ್ ಹಾಕೊಂಡು ಒಂದ್ಸತಿ ಮಕ್ಕ ತೊಳೆದ್ರೆ ಒಳ್ಳೆ ಶಾರುಖ್ ಖಾನ್ ಇದ್ದಂಗ ಅವ್ರೆ. ಅಪ್ಪೋ ಯಾಕ ನೋಡಿದೀನಿ ಕಣಕ್ಕ, ಈ ಶಾರುಖ್ ಖಾನ್ ಮುಖಗಳನ್ನ ನೋಡಿದೀನಿ. ಈ ಶಾರುಖ್ ಖಾನ್ ಮುಖಗಳಿಗೆ ಸಖತ್ತಾಗಿ ಓದಿರೋಳೆ ಆಗಿರ್ಬೇಕು, ನೋಡಕ್ಕೆ ಚೆನ್ನಾಗೇ ಇರ್ಬೇಕು, ಕಲರ್ ಆಗಿರ್ಬೇಕು, ಫಿಗರ್ ಆಗಿರ್ಬೇಕು. ಏನ್ ಮಾತು ಅಂತ ಆಡ್ತಾರ ಸರ್. ಸಖತ್ತಾಗಿರೋ ಹುಡುಗಿನೇ ನಾನು. ಹುಡುಗರು ಮದುವೆ ಆಯ್ತಾರ ನಂಗೆ ಇದ್ದಿದ್ರೆ ನಾನ್ಯಾಕೆ ನಿನ್ನ ಆಯ್ತಾ ಇದ್ದೆ? ಸಖತ್ತಾಗಿರೋರ್ನ ಬರೀ ಓಡು. ಇಲ್ಲ ಕರೆಕ್ಟ್ ಅವಣ್ಣ ಈಗ ಜಾಸ್ತಿ ಮ್ಯೂಸಿಕ್ ಹಾಕ್ಬಿಟ್ಟು ಪಾಪ ಹೆಣ್ಮಕ್ಳು ಯಾವ ಟೈಮ್
ಯಾವ ಟೈಮು? ನಾವು SSLC ರಿಸಲ್ಟ್ ಬಂದಾಗ ಹೆಮ್ಮೆಯಿಂದ ಹೇಳ್ಕತ್ತೀವಿ ಕಣಪ್ಪ, ಆಹಾ ಎಂತ ಮಾರ್ಕ್ಸ್ ಬಂದಿದೆ ಅಂತ. ಅದೇ ಒಂದು ಗಂಡು ಮಗ ಏನಾರು ಹೇಳಿ ಒಳ್ಳೆ ಮಾರ್ಕ್ಸ್ ಬಂದಿದೆ ಅಂತ. ಅಕ್ಕ ಪೇಪರ್ ಅಲ್ಲೆಲ್ಲ ನಮ್ದೇ ಫೋಟೋ ಇರ್ತದೆ ಕಣಕ್ಕ. ಈ ಬಾರಿ ಹೋದ ಬಾರಿ ಮುಂದಿನ ಬಾರಿ ಓದೋದ್ರಲ್ಲಿ ಯಾವತ್ತಿದ್ರು ಹೆಣ್ಮಕ್ಳೇ ಮೇಲುಗೈ ಅಂತ. ಎಷ್ಟು ಜನ ಹೆಣ್ಮಕ್ಳು ಒಪ್ಕೋತೀರಾ? ಇಲ್ಲೆಲ್ಲ ಟೀಚರ್ಸ್ ಒಪ್ಕೋತಾರೆ. ಆಮೇಲೆ ನಾನು ಪಾಪ ಈ ಗರ್ಲ್ ಟೀಚರ್ಸ್ ನೋಡಿದೀನಿ, ಬಾಯ್ಸ್ ಟೀಚರ್ಸ್ ಅಷ್ಟೇ ನೋಡಿಲ್ಲ. ಎಲ್ಲ ಬರೀ ಹೆಣ್ಮಕ್ಳೇ ಇರ್ತೀವಪ್ಪ ಎಜುಕೇಶನ್ ಅಂತ ಬಂದ್ರೆ. ಏನ್ ಓದೋದ್ರಲ್ಲಿ ನೀವು ಮೇಲುಗೈ? ಹೌದು, ಎಲ್ಲ ಹೆಣ್ಮಕ್ಳೆಲ್ಲ ಮೇಲ್ ಮಾಡಿ ಕೈ ನೋಡಿ ಎಲ್ಲ ಪೇಪರ್ ಅಲ್ಲಿ ಬಂದಿರೋವು. ಇಡೀ ಕುದೂರಲ್ಲಿ ಇಷ್ಟು ಜನ ಒಳ್ಳೆ ಚಪ್ಪಾಳೆ ಅವ್ರಿಗೆ. ಸೂಪರ್ ಸೂಪರ್ ಹೆಣ್ಮಕ್ಳು. ಹೆಣ್ಮಕ್ಳಿಗೆ ಎತ್ತಿ ಕೈ ಎತ್ತಿ. ಗಂಡು ಮಕ್ಳು ಎಲ್ಲರೂ ನೋಡಿ ಆ ಕೈಗಳನ್ನ. ಇನ್ನೆರಡು ವರ್ಷ ಅದೆಲ್ಲ ಪತ್ರ ತೊಳಿತಾರ್ತ ಬಟ್ಟೆ ಹೋಗಿತಾರ್ತ. ಇವಳು ಮೇಲುಗೈ ಅಂತ ನಮ್ಮ ಮನೆ ಬಟ್ಟೆ ತೊಳಿತಾಳೆ. ಅಪ್ಪ ನಿನಗದೇನ್ ಸಂತೋಷ ಆಯ್ತಾ ಇದೆಯೋ ಗೊತ್ತು. ಇವಳು ಮೇಲುಗೈ ಎಂದು ಇವತ್ತು ಮೈ ಕಿಡ್ಕ ಕಾರ್ಯಕ್ರಮ ಕರ್ಕೊಂಡ್ ಬಂದಿದ್ದೀನಿ. ಮನೆ ತಾಟ ತೆಗಿಸ್ತಾ ಇದೀನಿ ಅನ್ನಿಲ್ವಲ್ಲ ಅಕ್ಕ. ಈ ಗಂಡ್ಮಕ್ಳು ಹುಲಿ ಹುಲಿ ಅಂತಾರೆ ಕಣಕ್ಕ. ನಾನು ಹಿಂಗೆ ತಗಪ್ಪ ಹುಲಿ ಅಂತ ಮದ್ವೆ ಆದೆ. ಆಮೇಲೆ ಗೊತ್ತಾಯ್ತು ಟುಸ್ ಪಟಾಕಿ. ಕರೆಕ್ಟ್ ಹೇಳು, ಜನ ಎಲ್ಲ ಆಮೇಲೆ ಜಗಪ್ಪ ಟುಸ್ ಪಟಾಕಿ ಅಂತ ಬಿಟ್ಟು ರೋಲ್ ಗೇಲ್ ಮಾಡ್ಬಿಟ್ಟಾರ. ಹಂಗಲ್ಲ ಕಣಕ್ಕ, ಹಾ. ಧೈರ್ಯ ಜಾಸ್ತಿ ಅಂತ ಹೇಳ್ತಾರೆ. ಹಲೋ. ಏನಿಲ್ಲ ಕಣಕ್ಕ, ಅಂತದ್ ಹೇಳ್ಕೊಳ್ಳೋ ಅಂತದ್ ಏನಿಲ್ಲ. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ, ಹೆಣ್ಣು ಮಕ್ಕಳು ಓದಿ ಪಾಸ್ ಆಗಿ ಫಸ್ಟ್ ಕ್ಲಾಸ್ ಬರೋದಕ್ಕೆ ನಮ್ಮ ಅಪ್ಪ ಕಾರಣ. ನಿಮ್ಮಪ್ಪ ಏನ್ ಮಾಡಿದ್ರು? ನಾವು ಗಂಡು ಮಕ್ಕಳು ಮನೇಲಿ ಮುಚ್ಕೊಂಡು ಓದ್ತಾ ಕೂತಿರ್ತೀವಿ. ನಮ್ಮ ಅಪ್ಪ ಜಮೀನ್ ಕಡೆಯಿಂದ ಬಂದ್ಬಿಟ್ಟಲ್ಲ, ಆ ಪಕ್ಕದ ಮನೆ ಸರೋಜನೊಳ್ಳೆ ಚೆನ್ನಾಗಿ ಓದ್ತಾವಳೆ, ಆ ಪಕ್ಕದ ಮನೆ ಸರೋಜನೊಳ್ಳೆ ಚೆನ್ನಾಗಿ ಓದ್ತಾಳೆ ಅಂತಾನೆ. ಹೌದು. ನಾವು ಸರೋಜನ್ ಒಂದ್ಸತಿ ನೋಡ್ಕೊ ಬರೋ ಅಷ್ಟಲ್ಲ ಅವಳು ಪಾಸ್ ಆಗ್ಬಿಟ್ಟಿರ್ತಾಳೆ, ನಾವು ಫೇಲ್ ಆಗ್ಬಿಟ್ಟಿರ್ತಾಳೆ. ಯಾರಿಗೆ ಹೇಳ್ಕೊಳ್ಳಲ್ಲ ಅಷ್ಟೇ ಅಲ್ಲ. ಆಮೇಲೆ ಇನ್ನೊಂದು ಹೇಳ್ದಲ್ಲ, ಈ ಸ್ಕೂಲಲ್ಲೆಲ್ಲ ನಾವು ಟೀಚರ್ಸ್ ಜಾಸ್ತಿ ಅಂತ. ಹೌದು. ಅಲ್ಲ, ಆ ಸ್ಕೂಲ್ ಮಾಡಿರೋದು ಒಬ್ಬ ಗಂಡು ಮಗು ಕಣವ ಅಲ್ವೇಡ. ಅಲ್ಲೆಲ್ಲರಿಗೂ ಗಂಡು ಮಗುನ ಆಶ್ರಯ ಕೊಡ್ತಾ ಇರೋದು. ಆಮೇಲೆ ನಿಮಗೊಂದು ಸಂಸ್ಥೆ ಮಾಡಕ್ಕಾಗ್ಲಿ, ಒಂದ್ ಏನೋ ಒಳ್ಳೆ ಕೆಲಸ ಮಾಡ್ಬೇಕಂದ್ರೆ ಧೈರ್ಯ ಜಾಸ್ತಿ. ಧೈರ್ಯ ಜಾಸ್ತಿ. ನಾವು ಧೈರ್ಯ ಅಂದ್ರೆ ನಾವು ಅಂದ್ರೆ ಧೈರ್ಯ. ಹೌದೌದು, ನೋಡಿದೀನಿ ಕಣಕ್ಕ. ನನ್ನ ಮದ್ವೆ ಆಗ್ಬೇಕಾದ್ರೆ ಬರೀ ಹೆಣ್ಣೋಡ ಶಾಸ್ತ್ರ ಇರ್ತ ಗೊತ್ತಾ. ಆ ಹೆಣ್ಣೋಡಕ್ಕೆ ಅಂತ ಬರ್ಬೇಕಾದ್ರೆ 150 ಜನ ಕರ್ಕ ಬಂದಿದ್ದ ಕಣಕ್ಕ. ಅದೇ ನಾನು ಮದ್ವೆ ಆಗಿ ಹೊಸಲು ದಾಟಿ ಇವ್ರ ಮನೆಗೆ ಹೋಗ್ಬೇಕಾದ್ರೆ ನನ್ ಜೊತೆ ಯಾರು ಇರ್ಲಿಲ್ಲ ಕಣಕ್ಕ. ನಾನೊಬ್ಳೆ ಸಿಂಗಲ್ ಆಗಿ ಇವ್ರ ಮನೆಗೆ ಕಾಲಿಟ್ಟಿದ್ದೀನಿ. ಅದು ತಾಕತ್ತು, ಅದು ಧೈರ್ಯ ಅಂದ್ರೆ ಗೊತ್ತಾ. ಎಲ್ಲ ಕುದೂರು ಹೆಣ್ಮಕ್ಳು ಏನ್ರಿ ದೋಸ್ತಲ್ಲ ನಾವು ಗೊತ್ತಲ್ಲ. ಸಿಂಗಲ್ ಆಗಿ ನಾವು ಬಂದು ಬದ್ಬತ್ತಿದಂಗೆ ಅಪ್ಪ ಅಮ್ಮ ತಗೊಂಡೋಗಿ ರುದ್ರಾಶ್ರಮಕ್ಕೆ ಬಿಟ್ಬಿಡ್ತೀರ. ಹಾ ಅಕ್ಕ, ಯವ್ವ ಇದಕ್ಕೂ ನಂಗೂ ಸಂಬಂಧ ಇಲ್ಲ ಕಣಕ್ಕ. ಸಿಗರೇಟ್ ಸೇದೋದ್ ಬಿಡು ಅಂದ ಬುಟ್ಟ, ಸಾಧ್ಯ ಇಲ್ಲ. ಎಣ್ಣೆ ಹೊಡಿಯೋದ್ ಬಿಡು ಅಂದ ಬುಟ್ಟ, ಬಿಡಕ್ಕಿಲ್ಲ. ಅದೇನ್ ತಿಂತಿಲ್ಲ ಏನದು ವಿಮಲ್ ಕೇಸರಿ. ಓ ಕಣಕಣದಲ್ಲೂ ಕೇಸರಿ. ಅದನ್ನ ತಿನ್ನೋದ್ ಬಿಡು ಅಂದೆ ಬುಟ್ಟ, ಬಿಟ್ಟಿಲ್ಲ. ಅಪ್ಪ ಅಮ್ಮನ್ ಬಿಡು ಅಂದ ತಕ್ಷಣ ಹೆಂಗ ಬಿಟ್ಟ ನೀನು? ಈ ಹೆಣ್ಮಕ್ಳದು ಒಂದು ಟ್ರಿಕ್ಸ್ ಇದೆ, ಹೇಳ್ತೀನಿ ತಡ್ಕಳಿ. ಓ ಏನೋ. ಈ ಸಿಗರೇಟ್ ಬಿಡು ಅನ್ನೋದನ್ನ ಗೇಟ್ ತವ ನಿಂತ್ಕೊಂಡು ಹೇಳ್ತೀರಾ. ಹೌದು. ಈ ಎಣ್ಣೆ ಬಿಡು ಅನ್ನೋದನ್ನ ಸಂಬಂಧಿಕರನ್ನೆಲ್ಲ ಕರ್ಕೊಂಡು ಸೇರ್ಸ್ಕೊಂಡು ಹೇಳ್ತೀರಾ. ಹೌದು. ಅಪ್ಪ ಅಮ್ಮನ್ ಬಿಡು ಅನ್ನೋದನ್ನ ಬೆಡ್ರೂಮ್ ಅಲ್ಲಿ ಹೇಳ್ತೀರಾ. ಹೌದು. ನಿನಗೇನ ಅರ್ಥ ಆಯ್ತು ಮಗಲ? ನಾವು ದೊಡ್ಡವ್ರು ಮಾತಾಡ್ತಾ ಇದೀವಿ, ನಿಂಗೇನ? ಅವನಿಗೊಂದು ಅರ್ಥ, ನಮ್ಮ ಅಪ್ಪ ಕರೆಕ್ಟ್ ಹಿಂಗೆ ಹೇಳ್ತಾನೆ ಅಂತ. ನಾನು ಹೇಳೋದೇನು ಅಂದ್ರೆ, ಹೆಣ್ಮಕ್ಳದು ಎರಡೇ ಜಾಗ ನಿಮ್ಮ ಯುದ್ಧದ ಜಾಗ. ಯಾವ್ದು? ಅಡಿಗೆ ಮನೆ, ಇನ್ನೊಂದು ಬಚ್ಚಲ್ ಮನೆ. ಅಡಿಗೆ ಮನೆಯಲ್ಲಿ ಪಾತ್ರೆ ಇರಲ್ಲ, ಬಚ್ಚಲ್ ಮನೇಲಿ ನಮ್ಮ ಬಟ್ಟೆ ಇರಲ್ಲ. ತೆಗೆಸ್ಬಿಡ್ತೀರ. ಇರ್ಲಿ. ಆದ್ರೆ ಕಡಕ ಈ ಗಂಡ್ ಮಕ್ಳೆಲ್ಲ ಹೆಣ್ಣು ಮಕ್ಳನ್ನ ಇಷ್ಟು ಗೋಳೈಕೊಂತಿರಲ್ಲ. ಹೆಣ್ಣು ಮನೆ ಬೆಳಗೋ ದೀಪ ಗೊತ್ತಾ? ಏನ? ಹೆಣ್ಣು ಮನೆ ಬೆಳಗೋ ದೀಪ. ಕರೆಕ್ಟ್ ಆಗಿ ಯೋಚನೆ ಮಾಡ್ಕೊಂಡು ಹೇಳು. ಕರೆಕ್ಟ್ ಅಲ್ವಾ? ಹೆಣ್ಣು ಮನೆ ಬೆಳಗೋ ದೀಪ.